ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಆ್ಯಸ್ ಯೂಶ್ವಲ್ ಹೂಗಳು ತುಂಬ ಚೆನ್ನಾಗಿದೆ. ಹಾಗೆ ಇವತ್ತು ವಾತಾವರಣ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಮೋಡ ವಾತಾವರಣ ಇದೆ, ಮಳೆ ಆಗೋ ಚಾನ್ಸಸ್ ಇದೆ ಇವತ್ತು. ಹಾಗೆ ವಾಟರ್ ಲಿಲಿ ಕೂಡ ತುಂಬ ಚೆನ್ನಾಗಿ ಅರಳಿದೆ. ಇದರಲ್ಲಂತೂ ಒಂದು ಹೂ ಕಂಪಲ್ಸರಿಯಾಗಿದ್ದೇ ಇರುತ್ತೆ ಯಾವಾಗಲೂ. ಹಾಗೆ ಇಲ್ಲಿ ನೋಡಿ, ಇದು ತೊಂಡೆಕಾಯಿ ಬಳ್ಳಿ ತುಂಬ ಚೆನ್ನಾಗಿ ಚಿಗುರಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಅದು ಕಾಯಿ ಬಿಡೋಕ್ಕೆ ಶುರುವಾಗುತ್ತೆ ಅದರಲ್ಲಿ. ಹಾಗೆ ಇವತ್ತು ಒಂದು ಸ್ವಲ್ಪ ತರಕಾರಿ ಹಾರ್ವೆಸ್ಟ್ ಮಾಡೋಣ. ಇದು ನೋಡಿ, ಮೆಣಸಿನ್ಕಾಯಿ ಆಗಿದೆ ಇದರಲ್ಲಿ ಒಂದು 2 ಇದೆ, ಇಲ್ಲೊಂದಿದೆ. ಅಷ್ಟು ಖಾರ ಇಲ್ಲ, ಬಟ್ ಓಕೆ. ಹಾಗೆ ಇದು ಸಬ್ಬಸಿಗೆನ ನಾನು ಬೀಜಕ್ಕೆ ಬಿಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಪಾಲಕ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪಾಲಕ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದು ಆ್ಯಕ್ಚುಲಿ ಹಳೆಯ ಗಿಡ. ನಾನು ಇದನ್ನು ತೆಗಿಬೇಕು ಅಂತ ಹೇಳಿ ಪೂರ್ತಿ ತೆಗ್ದಿದ್ದೆ, ಬಟ್ ಬೇರನ್ನು ತೆಗ್ದಿರಲಿಲ್ಲ ನಾನು. ಅದು ಅದರಿಂದನೇ ಮತ್ತೆ ಚಿಗುರೊಡೆದಿದೆ. ಇವತ್ತು ಪಾಲಕ್ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯ ಆದರೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡಿ, ಹುಳ ಇದ್ದರೆ ಈ ರೀತಿಯಾಗಿ ತತ್ತಿ ಹಾಕಿರುತ್ತೆ. ನೋಡಿ, ಒಂದು ಕಟ್ಟಷ್ಟು ಪಾಲಕ್ ಸಿಕ್ತು, ಸಾಕು ಇವತ್ತಿಗೆ. ಚಪಾತಿ ಮಾಡೋಕ್ಕೆ ಸರಿ ಹೋಗುತ್ತೆ ಇದು. ಹಾಗೆ ಇದು ನೋಡಿ, ಇದು ಕ್ಯಾರೆಟು ತೆಗಿಯೋಣ ಅಂದ್ಕೊಂಡೆ, ಬಟ್ ತೆಗಿಯೋಕ್ಕಾಗಿರಲಿಲ್ಲ ನನಗೆ. ಒಣಗೋಗ್ತಾ ಇದೆ, ಹಾಗಾಗಿ ಮಣ್ಣು ಹಸಿ ಇದ್ದರೆ ಬೇಗ ಬರಲ್ಲ ಇದು. ನಾನು ತೆಗೆದುಬಿಟ್ಟು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಎಷ್ಟೊಂದು ಕ್ಯಾರೆಟ್ ಆಗಿದೆ ಅಂತ, ಆದರೆ ಚಿಕ್ಕದಾಗಿದೆ. ಇಲ್ಲಿ ನೋಡಿ, ಇದು ಇಷ್ಟು ಇಡಿಯಾಗೆ ಬಂತು, ತುಂಬ ಚಿಕ್ಕದಾಗಿದೆ. ಇದನ್ನು ನೀರಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಹಾಕೋಣ. ಇಲ್ಲಿ ನೋಡಿ, ಈಗಾಗಲೇ 1-2 ತೆಗ್ದಿದ್ದೆ, ಆವಾಗ ತೋರಿಸಿದ್ದೆ ನಿಮಗೆ. ಚಿಕ್ಕದಿತ್ತು. ನೋಡಿ, ನೋಡಿ ಈ ರೀತಿ ಇದೆ. ಓಕೆ, ನಾವು ಬೆಳೆದಿರೋದು ಚಿಕ್ಕದೇ ಬರಲಿ ದೊಡ್ಡದೇ ಬರಲಿ ತುಂಬಾ ಖುಷಿ ಇರುತ್ತೆ. ತುಂಬ ಖುಷಿಪಟ್ಟು ತಿಂತೀವಿ. ಈ ಸರಿ ಏನಂದರೆ, ನಾನು ಹೋದ ಸಾರಿ ಮಾಡಿದಂಥ ತಪ್ಪು ಈ ಸಾರಿ ಮಾಡಲ್ಲ. ಹೋದ ಸಾರಿ ನಾನೇನು ಮಾಡಿದ್ದೆ, ಒಟ್ಟಿಗೆ ಬೀಜಗಳನ್ನು ಇಟ್ಬಿಟ್ಟಿದ್ದೆ, ಮರ್ತಿಟ್ಟಿದ್ದೆ ಆ್ಯಕ್ಚುಲಿ ನಾನು. ಈ ಸಾರಿ ಏನು ಮಾಡ್ತೀನಿ, ಸ್ವಲ್ಪ ದೂರ ಹಾಕ್ತೀನಿ ಬೀಜಗಳನ್ನು. ಹಾಗೆ ಇಲ್ಲೂ ಕೂಡ ಹಸಿಮೆಣಸಿನ್ಕಾಯಿ ಆಗಿದೆ, ಇದನ್ನು ಕೂಡ ನಾನು ತೆಗಿತೀನಿ. ಇದು ತುಂಬ ದೊಡ್ಡದಾಗಲ್ಲ ಫ್ರೆಂಡ್ಸ್, ಇದು
ಇಲ್ಲಿ ನೋಡಿ, ಇದರಲ್ಲಂತೂ ಕಾಯಿ ಜಾಸ್ತಿ ಇರುತ್ತೆ ಯಾವಾಗಲೂ. ಇಲ್ಲಿ ನೋಡಿ, ಇವೆಲ್ಲನೂ ನೋಡಿ ತೆಗಿಬೇಕು, ಇಲ್ಲಾಂದರೆ ಹಣ್ಣಾಗಿಬಿಡುತ್ತೆ. ಸಣ್ಣದಿದ್ದಾಗಲೇ ಹಣ್ಣಾಗುತ್ತೆ ಇದು, ಆ ಥರದ ಮೆಣಸಿನ್ಕಾಯಿ. ಆದರೆ ಅಷ್ಟೊಂದು ಖಾರ ಇಲ್ಲ ಇದು. ನಿನ್ನೆ ಮೊನ್ನೆಯಿಂದ ಒಂಚೂರು ಮಳೆ ಹತ್ಕೊಂಡಿದೆ, ಹೀಗಾಗಿ ನೋಡಿ ಗಿಡಗಳು ಎಷ್ಟು ಫ್ರೆಶ್ ಆಗಿದ್ದಾವೆ ಅಂತ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲದರಲ್ಲೂ ಹಚ್ಚ ಹಸಿರಿದೆ. ಈ ಕಲಂಚು ಗಿಡದಲ್ಲೂ ಕೂಡ ಅಷ್ಟೇ ಮೊಗ್ಗು ಶುರುವಾಗಿದೆ. ಇದರಲ್ಲೂ ಕೂಡ ಮೊಗ್ಗು ಶುರುವಾಗಿದೆ. ನಿಮಗೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದೆ ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಚೆನ್ನಾಗಿ ಗ್ರೋತ್ ಇದೆ ಇದರದ್ದು. ನೋಡಿ, ಈ ಗಿಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಆ ಥರ ಇದೆ ಇದು. ಹಾಗೆ ಇದು ಡೇರೆ ಹೂವು. ಈ ಥರ ಹೂಗಳು ಬಾಡಿದ ಮೇಲೆ ಈ ರೀತಿ ಕಟ್ ಮಾಡಿ ತೆಗೆದ್ರೆ ಮತ್ತೆ ಹೂವು ಮೊಗ್ಗು ಎಲ್ಲ ಶುರುವಾಗುತ್ತೆ. ಇಲ್ಲಿ ನೋಡಿ, ಶುರು ಆಗಿದೆ ಮೊಗ್ಗು, ಈ ರೀತಿ ಆಗುತ್ತೆ. ಹಾಗೆ ನಾನು ಪೂಜೆಗೆ ಒಂದು ಸ್ವಲ್ಪ ಹೂಗಳನ್ನ ತೆಗಿತಾ ಇದ್ದೀನಿ. ಇನ್ನೂ ಹೂಗಳು ಕೆಲವೊಂದು ಅರಳಿಲ್ಲ, ಅರಳಬೇಕು. ಇಲ್ಲಿ ನೋಡಿ, ಕೂಡ ಒಂದಿಷ್ಟು ಒಯ್ತೀನಿ. ಪೂಜೆಗೆ ಸ್ವಲ್ಪ ಹೂಗಳನ್ನ ತಗೊಂಡು ಹೋಗ್ತೀನಿ. ನನ್ನ ಮಗಳು ಕೂಡ ಬಂದಿದ್ದಾಳೆ. ಹೂಗಳನ್ನ ಅಲ್ಲಿ ತೆಗಿಬೇಡಮ್ಮ, ಇಲ್ಲಿ ಬಾ ಸಿರಿ, ಹುಳ ಅದಾದ್ರೆ ಹೋಗು, ಅಲ್ಲಿ ತಕ್ಕೊಂಬ ಹೋಗು. ಇದರಲ್ಲಿ ಏನಾಗಿದೆ ಅಂದರೆ ಜೇನು ಹುಳು ಇದೆ. ಇದು ನೋಡಿ, ಕಡಿದ್ರೆ ತುಂಬ ಪೇನ್ ಆಗುತ್ತೆ ಇದು. ಅದಕ್ಕೆ ನನ್ನ ಮಗಳಿಗೆ ಈ ಒಂದು ಗಿಡದಲ್ಲಿ ಹೂ ಹರಿಯೋಕ್ಕೆ ಬಿಡಲ್ಲ ನಾನು. ಚೂರು ಮುಟ್ಟಿದ್ರೆ ಸಾಕು, ಎಲ್ಲ ಎದ್ದು ಬಿಡ್ತವೆ ಹುಳ ಎಲ್ಲ. ನಾನು ಈಗ ಒಂದು 2-3 ಸರಿ ಕಡಿಸ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ಹುಳ ಇದೆ. ಈ ಥರನೂ ಏನಾರು ಇದ್ದರೆ ಸ್ವಲ್ಪ ಹುಷಾರಾಗಿರಬೇಕು, ಮಕ್ಕಳು ಇದ್ದರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಮಗೂ ಕೂಡ ಖುಷಿ ಆಗುತ್ತೆ. ಏನಮ್ಮ? ಥ್ಯಾಂಕ್ ಯು ಫ್ರೆಂಡ್ಸ್.